ಹೊರನಾಡು, ಕಳಸ, ಬಾಳೆಹೊನ್ನೂರು, ಎನ್ಆರ್ಪುರವರೆಗೂ ನದಿ ಆಗುತ್ತೆ. ಅನಂತರ ಬಂದು ಈ ಬ್ಯಾಕ್ ವಾಟರ್ನ ಜಾಯಿನ್ ಮಾಡ್ಕೊಳುತ್ತೆ. ಅದೇ ತರ ತುಂಗಾ ಬಂದು ಕುದುರೆಮುಖ, ಶೃಂಗೇರಿ, ಕೊಪ್ಪ, ತೀರ್ಥಹಳ್ಳಿವರೆಗೂ ಸುಧಾ ನದಿ ಆಗುತ್ತೆ. ತೀರ್ಥಹಳ್ಳಿಯಿಂದ ಮುಂದೆ ಬರ್ತಾ ಇದ್ರಂಗೆ ನಿಮಗೆ ಶಿವಮೊಗ್ಗದಿಂದ ಒಂದು 10 ರಿಂದ 15 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಸಕ್ಕರೆಬೈಲು ಮತ್ತೆ ಎಲಿಫೆಂಟ್ ಕ್ಯಾಂಪ್ ಅಂತ ಕರಿತೀವಿ. ಅಲ್ಲಿ ಒಂದು ಚಿಕ್ಕದಾಗಿ ಒಂದು ಡ್ಯಾಮ್ ಇದೆ. ಅದನ್ನು ಲೋಕಲಲ್ಲಿ ಅದನ್ನು ಕಾಜೂರು ಡ್ಯಾಮು ಅಂತಲೂ ಕರೀತಾರೆ, ಇಲ್ಲ ತುಂಗಾ ಡ್ಯಾಮು ಅಂತಲೂ ಕರೀತಾರೆ. ಆ ರಿಸರ್ವರ್ನ ಜಾಯಿನ್ ಮಾಡ್ಕೊಳ್ಳುತ್ತೆ. ಈ ವಾಟರ್ನ ಮೇನ್ ಆಗಿ ಅತಿ ಹೆಚ್ಚಾಗಿ ಯೂಸ್ ಆಗೋದು ಅಂತಂದ್ರೆ ಕುಡಿಲಿಕ್ಕೆ ಮತ್ತೆ ಅಗ್ರಿಕಲ್ಚರ್ ಲ್ಯಾಂಡ್ಸ್ಗೆ. ಇಲ್ಲಿ 2 ಕೆನಲ್ಸ್ ಇದೆ. ಆ ಕಡೆ ಈ ಕಡೆ 2 ಕ್ರೈನ್ ಕಾಣಿಸ್ತೈತೆ ನೋಡಿ, ಅದು ಕೆನಲ್ ಗೇಟ್ಸ್ಗಳು. ರೈಟ್ ಕೆನಲ್ ಅಂತ ಕರಿತೀವಿ, ಲೆಫ್ಟ್ ಕೆನಲ್ ಅಂತ ಕರಿತೀವಿ. ಎಡದಂಡೆ ಮತ್ತೆ ಬಲದಂಡೆ ಅಂತ ಬಿಟ್ಟು. ಈ ಬಲದಂಡೆ ಬಂದು ಇಲ್ಲಿಂದ 120-130 ಕಿಲೋಮೀಟರ್ ದಾವಣಗೆರೆ ಮೇನ್ ಆಗಿ ಡೈವರ್ಟ್ ಆಗುತ್ತೆ. ಈ ಎಡದಂಡೆ ಬಂದು ಇಲ್ಲಿಂದ 15 ರಿಂದ 20-25 ಕಿಲೋಮೀಟರ್ ಭದ್ರಾವತಿ, ಶಿವಮೊಗ್ಗ ಡೈವರ್ಟ್ ಆಗುತ್ತೆ. ಈ ಪ್ರತಿದಿನ ಏನಾಗುತ್ತೆ, ವಿಂಟರ್ ಮತ್ತು ಸಮ್ಮರ್ ಟೈಮಲ್ಲಿ ನೀರನ್ನ ಡೈವರ್ಟ್ ಮಾಡೋದ್ರಿಂದ ಒಂದಡಿ 2 ಅಡಿ ಹಿಂಗೆ ವಾಟರ್ ಲೆವೆಲ್ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ನಿಮಗೆ ಜನವರಿ, ಫೆಬ್ರವರಿ, ಮಾರ್ಚ್ ಟೈಮಲ್ಲೆಲ್ಲ ಒಂದು 20 ರಿಂದ 30 ಅಡಿ ವಾಟರ್ ಲೆವೆಲ್ ಕಡಿಮೆ ಆಗ್ತದಂಗೆ ಈ ಮಧ್ಯದಲ್ಲಿ ಒಂದು 3 ಐಲ್ಯಾಂಡ್ಗಳು ಓಪನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಎಲ್ಲ ನೀರೊಳಗಡೆ ಇದೆ ಐಲ್ಯಾಂಡ್, ಒಂದು 10 ರಿಂದ 15 ಅಡಿ ಒಳಗಡೆ ಇದೆ. ಆ ಐಲ್ಯಾಂಡ್ಗಳು ಓಪನ್ ಆಗ್ತದಂಗೆ ನಮ್ಗೆ ಇಲ್ಲಿಂದ ನಮ್ಮ ಇಂಡಿಯಾದಿಂದ ಕೆಲವೊಂದು ವಲಸೆ ಬರೋಂಥ ಬರ್ಡ್ಸ್ಗಳು ಬರ್ತವೆ, ಹಕ್ಕಿಗಳು. ಅದರಲ್ಲಿ ಒಂದು ರಿವರ್ಟನ್ ಅಂತ ಬರ್ಡ್ಸ್ ಬರ್ತವೆ. ನಮ್ಮ ರಷರ್ಸ್ ನೇಮ್ ಇಟ್ಟಿರೋದು ರಿವರ್ಟನ್ ನಾಡ್ಸ್ ಅಂತ ಬಿಟ್ಟು, ಅದಕ್ಕೋಸ್ಕರ ಬರ್ಡ್ ನೇಮ್ನ ನಮ್ಮ ರಷರ್ಸ್ ಇಟ್ಟಿರೋದು. ನಾವು ಕನ್ನಡದಲ್ಲಿ ಅದನ್ನ ನದಿ ರಿವ ಅಂತ ಕರಿತೀವಿ. ಆ ಬರ್ಡು ಪ್ರತಿ ವರ್ಷನೂ ಬಂದು ಸುಧಾ ಇಲ್ಲಿ ಬ್ರೀಡಿಂಗ್ ಆಕ್ಟಿವಿಟಿ ಮಾಡಿ ತನ್ನ ಸಂತಾನ ಉತ್ಪತ್ತಿ ಮಾಡ್ಕೊಂಡು ವಾಪಸ್ ಹೋಗ್ತವೆ. ಬರಬೇಕಾದ್ರೆ ಅಕ್ಟೋಬರ್, ನವೆಂಬರ್ ಟೈಮಲ್ಲಿ ಒಂದು 10 ರಿಂದ 15 ಬರ್ಡ್ಸ್ಗಳು ಫಸ್ಟ್ ವಿಸಿಟ್ ಕೊಟ್ಟು ಇಲ್ಲಿ ವೆದರ್ ಕಂಡೀಷನ್ ಎಲ್ಲ ಫಸ್ಟ್ ಚೆಕ್ ಮಾಡ್ತವೆ. ವಾಟರ್ ಲೆವೆಲ್ ಹೆಂಗಿದೆ, ಕಡಿಮೆ ಆಗ್ತಾ ಇದೆಯಾ, ಮತ್ತೆ ಚಳಿಗಾಲ ಕಡಿಮೆ ಆಗ್ತಾ ಇದೆಯಾ, ಐಲ್ಯಾಂಡ್ಗಳೆಲ್ಲ ಓಪನ್ ಆಗಕ್ಕೆ ಸ್ಟಾರ್ಟ್ ಆಗ್ತಾಯಿದೆ, ಇದೆಲ್ಲ ಮಾಹಿತಿ ತಿಳ್ಕೊಂಡು ಪುನಃ ಮತ್ತೆ ವಾಪಸ್ ಹೋಗಿ ಅಲ್ಲಿರೋ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಮೆಸೇಜನ್ನು ಕೊಟ್ಕೊಂಡು ಜನವರಿ, ಫೆಬ್ರವರಿಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಇಂಡಿಯಾ ಲೋಕಲ್ ನಾರ್ತ್ ಕಡೆಯಿಂದ ಆಲ್ಮೋಸ್ಟ್ ಒಂದು ಹಿಮಾಲಯ ಅಂತ ಹೇಳ್ಬೋದು. ಯಾಕಂದರೆ ಈ ಟೈಮಿಂದ ಚಳಿಗಾಲ ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲಿ ಬದುಕಲಿಕ್ಕೆ ಆಗಲ್ಲ. ಯಾಕಂದರೆ ಎಲ್ಲ ಕಡೆನೂ ಹಿಮ ಗಟ್ಟುತ್ತೆ. ಅದರಿಂದ ವಲಸೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಈ ಕಡೆ ಪಡಪ್ತಿ, ವೆಸ್ಟರ್ನ್ ಘಾಟ್ಸ್ ಈ ಕಡೆಗೆ ಬರಬೇಕಾದ್ರೆ ಒಂದು 2 ರಿಂದ 3 ಸಾವಿರ ಅಷ್ಟು ಬರ್ಡ್ಸ್ ಬರ್ತವೆ. ಅದು ಗ್ರೌಂಡ್ ನೆಸ್ಟಿಂಗ್ ಬರ್ಡ್ಸು. ಬೇರೆ ಬರ್ಡ್ಸ್ ಥರ ಗೂಡು ಕಟ್ಟಿ ಮೊಟ್ಟೆ ಇಡಲ್ಲ, ನ್ಯಾಚುರಲ್ ಗ್ರೌಂಡಲ್ಲೇ ಮೊಟ್ಟೆ ಇಟ್ಟು ಮರಿ ಮಾಡೋಂಥದ್ದು. ಬರಬೇಕಾದ್ರೆ 3 ಸಾವಿರ ಅಷ್ಟು ಬರ್ಡ್ಸ್ ಬಂದು ಪುನಃ ಮತ್ತೆ ವಾಪಸ್ ಹೋಗ್ಬೇಕಾದ್ರೆ ಒಂದು 7 ರಿಂದ 8 ಸಾವಿರ ಅಷ್ಟು ಬರ್ಡ್ಸ್ ಆಗಿ ಹೋಗ್ತವೆ. ನಿಮಗೆ ಫುಲ್ ಆಫ್ ದಿ ಪೀಕ್ ಸೀಸನ್ ಅಂತಂದ್ರೆ ಏಪ್ರಿಲ್, ಮೇ, ಜೂನ್ ಟೈಮಲ್ಲಿ ಬಂತು ಅಂತಂದ್ರೆ ಎಲ್ಲ ಅದ್ರ ಮರಿಗಳು, ಮೊಟ್ಟೆಗಳು ಎಲ್ಲ ನೋಡ್ಬೋದು. ಸಾವಿರಾರು ಗಟ್ಟಲೆ ಬರ್ಡ್ಸ್ನ ನೋಡ್ಬೋದು. ಮತ್ತೆ ಏನು ನೀವು ಲೆಫ್ಟ್ ಮತ್ತೆ ರೈಟ್ ಸೈಡ್ ಎಲ್ಲ ಬೆಟ್ಟ ಗುಡ್ಡಗಳೆಲ್ಲ ನೋಡ್ತಿದ್ದೀರಲ್ಲ, ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟ್. ಇದು ಟೋಟಲ್ ವಿಸ್ತೀರ್ಣ ಬಂದು 572 ಚದರ ಕಿಲೋಮೀಟರ್ ಇದೆ ನಮ್ಮ ಭದ್ರಾ ಅಭಯಾರಣ್ಯ. ಇದನ್ನು 4 ಭಾಗ ಅಂತ ಮಾಡಿದ್ದಾರೆ ಪ್ರೊಟೆಕ್ಷನ್ಗೋಸ್ಕರ. ನಾವಿರೋದು ಈಗ ಲಕ್ಕವಳ್ಳಿ ರೇಂಜು, ಇನ್ನು 3 ಬಂದು ಮುತ್ತೋಡಿ, ತೆಡಗೆಬೈಲು ಮತ್ತೆ ಹೆಬ್ಬೆ ರೇಂಜು ಅಂತ ಬಿಡೋದು. ಇಷ್ಟು ರೇಂಜಲ್ಲೂ ಸುಧಾ ಓವರ್ ಆಲ್ ಆಗಿ ಅನಿಮಲ್ಸ್ಗಳಿರೋದು ಒಂದು 450 ರಿಂದ 550ವರೆಗೂ ಸುಧಾ ಇಂಡಿವಿಜುವಲ್ ಆಗಿ ಆನೆಗಳ ಸಂಖ್ಯೆ ಇದೆ. ಒಂದು 35 ರಿಂದ 40ವರೆಗೂ ಸುಧಾ ಹುಲಿಗಳ ಸಂಖ್ಯೆ ಇದೆ. ಒಂದು 65 ರಿಂದ 75ವರೆಗೂ ಸುಧಾ ಚಿರತೆಗಳ ಸಂಖ್ಯೆ ಇದೆ. ಬಟ್ ನಾವು ಪ್ರತಿದಿನ ಇಂಥ ಅನಿಮಲ್ಸ್ಗಳೇ ತೋರಿಸ್ತೀವಿ ಅಂತ ಅಂದ್ಬಿಟ್ಟು ಗ್ಯಾರಂಟಿ ಹೇಳಲಿಕ್ಕೆ ಬರಲ್ಲ. ಯಾಕಂದ್ರೆ ನ್ಯಾಚುರಲ್ ಹ್ಯಾಬಿಟೇಟ್ ಆಗಿರೋದ್ರಿಂದ ಯಾವ ಅನಿಮಲ್ಸ್ಗಳು ಬರ್ತಾರೆ ಅದನ್ನು ಮಾತ್ರ ನಾವು ತೋರಿಸ್ಕೊ ಬರ್ಬೋದು. ಈಗ ಕಾಮನ್ ಆಗಿ ಅಂತಂದರೆ ಡೈಲಿ ಸಿಗ್ತಾ ಇರೋ ಅಂತಂದರೆ ಎಲಿಫೆಂಟ್ ಸಿಗ್ತಾ ಇದೆ, ಜಿಂಕೆಗಳು ಸಿಗ್ತಾ ಇದೆ, ಕಾಡೆಮ್ಮೆ, ತಪ್ಪಿದ್ರೆ ಕಡಿಮೆ, ಇವು ರೆಗ್ಯುಲರ್ ಆಗಿ ಸಿಗ್ಬೋದು. ಬಟ್ ನಿಮಗೆ ಲೆಪರ್ಡು, ಟೈಗರ್ ಆಯಿತು ಅಂದರೆ ನಿಮ್ಮಲ್ಲಿ ಯಾರು ಒಬ್ಬರು ಲಕ್ಕಿ ಪರ್ಸನ್ ಏನೋ ಇದ್ದರೆ ನೋಡ್ಕೊ ಬರ್ಬೋದು. ಓಕೆ. ಮತ್ತು ಈ ಡ್ಯಾಮನ್ನು ಕನ್ಸ್ಟ್ರಕ್ಷನ್ ಮಾಡಿದ ಇಯರ್ಸ್ ಬಂದು 1947ರಲ್ಲಿ ನಮ್ಮ ಭಾರತ ರತ್ನ ಸರ್ ವಿಶ್ವೇಶ್ವರಯ್ಯವರು ಪ್ಲ್ಯಾನ್ ಮಾಡಿಕೊಡ್ತಾರೆ ಡ್ಯಾಮ್ ಕಟ್ಟಲಿಕ್ಕೆ. 1955ರಲ್ಲಿ ಇದ್ರ ಕೆಲಸ ಸ್ಟಾರ್ಟ್ ಆಗುತ್ತೆ. 65ರಲ್ಲಿ ಇನಾಗ್ರೇಷನ್ ಆಗುತ್ತೆ. ಇದು ಒನ್ ಆಫ್ ದಿ KRSಗಿಂತ ಡಬಲ್ ಅಂತ ಹೇಳ್ಬೋದು ವಾಟರ್ ಸ್ಟೋರೇಜ್. ಎಷ್ಟು ಕ್ಯೂಸೆಕ್ಸ್ ಇರುತ್ತೆ? ಇದು TMC ಬಂದು 72 ರಿಂದ 73 TMCನ ವಾಟರ್ನ ಸ್ಟೋರೇಜ್ ಮಾಡೋ ಕೆಪಾಸಿಟಿ ಇದೆ. KRS ಬಂದು 48 ರಿಂದ 49 TMC, 124 ಅಡಿ. ಇದು 186 ಅಡಿ. ಇವಾಗ ಇರೋದು ನೀರು 120 ಅಡಿ ಅಂದ್ರೆ